ರಾತ್ರಿ ಶಿವಮೊಗ್ಗ ಪೊಲೀಸರು ನಗರದ ಸೂಕ್ಷ್ಮ ಪ್ರದೇಶಗಳಿಗೆ ಸಡನ್ ಎಂಟ್ರಿ ಕೊಟ್ಟಿರೋದರ ಜೊತೆಗೆ ಕಿಡಿಗೇಡಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ನಗರದಲ್ಲಿ ಅಪರಾಧ ಪ್ರಕರಣವನ್ನು ಕಡಿಮೆ ಮಾಡುವ ಸಲುವಾಗಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸರು ನಗರದ ಎ ಉಪವಿಭಾಗ ವ್ಯಾಪ್ತಿಯ ಬುದ್ಧಾನಗರ, ಅಣ್ಣಾನಗರ, ಸಿಎಲ್ ರಾಮಣ್ಣ ರಸ್ತೆ, ಲಷ್ಕರ್ ಮೊಹಲ್ಲಾ, ಸುಳೆಬೈಲು, ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಆಳ್ಕೋಳ, ರಾಗಿಗುಡ್ಡ, ಕನಕನಗರ, ಆಯನೂರು, ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಕಮಲಗುಂದಿ, ಎಂ ಸರ್ಕಲ್, ಬೋವಿ ಕಾಲೋನಿ, ಬಾಬಳ್ಳಿ, ಬೊಮ್ಮನಕಟ್ಟೆ ಮತ್ತು ಬಿಆರ್ಪಿಯಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರು, ಪೊಲೀಸ್ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಕಾಲ್ನಡಿಗೆಯಲ್ಲಿ ವಿಶೇಷ ಗಸ್ತು ಮಾಡಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಲಘು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. 5 ಲಘು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗದಲ್ಲಿ ಇದೀಗ ಪೊಲೀಸರು ನಿನ್ನೆ ರಾತ್ರಿ ಏಕಾಏಕಿ ದಾಳಿ ಮಾಡಿ ಲಘು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ನಗರದ ಸೂಕ್ಷ್ಮ ಪ್ರದೇಶಗಳಿಗೆ ಸಡನ್ ಎಂಟ್ರಿ ಕೊಟ್ಟಿರುವುದರ ಜೊತೆಗೆ ಕಿಡಿಗೇಡಿಗಳಿಗೆ ನಡುಕ ಹುಟ್ಟಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ನಗರದಲ್ಲಿ ಅಪರಾಧ ಪ್ರಕರಣವನ್ನ ಕಡಿಮೆ ಮಾಡುವ ಸಲುವಾಗಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸರು ಶಿವಮೊಗ್ಗ ನಗರದ ಹಲವಾರು ಕಡೆ ಗಸ್ತು ಮಾಡಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಲಘು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಎ ಉಪವಿಭಾಗ, ಬಿ ಉಪವಿಭಾಗ, ಭದ್ರಾವತಿ ನಗರದ ಹಲವಾರು ಕಡೆ ಪೊಲೀಸರು ಗಸ್ತು ನಡೆಸಿ 5 ಲಘು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ.